2019 ಅಲ್ಲಿ ಎಲ್ಲರೂ ಶಾಕ್ ಆಗೋ ಒಂದು ವಿಷಯ ಗೊತ್ತಾಯ್ತು. ಅದಕ್ಕೆ ಇವರಿಬ್ರು ಕಾರಣ. ಇಂಟರ್ಸ್ಟೆಲ್ಲಾರ್ ಮೂವಿ, ಯಾವ್ದನ್ನ ನಾವು ಸೈನ್ಸ್ ಹಿಸ್ಟ್ರಿಯಲ್ಲಿ ಒಂದು ಐಕಾನಿಕ್ ಮೂವಿ ಅಂತ ಕರಿತೀವಿ. ಅದೇ ಮೂವಿ ಫಸ್ಟ್ ಟೈಮ್ ಇಡೀ ಜಗತ್ತಿಗೆ ಒಂದು ಪರ್ಫೆಕ್ಟ್ ಬ್ಲಾಕ್ ಹೋಲ್ ನ ತೋರಿಸ್ತು. Our greatest accomplishments cannot be behind us. ಬಟ್ ಇಲ್ಲಿಂದ ಒಂದು ಕ್ವೆಶನ್ ಬರುತ್ತೆ ದಟ್ 2019 ವರೆಗೆ ಯಾವುದೇ ಒಬ್ಬ ಮನುಷ್ಯ ಒಂದು ಬ್ಲಾಕ್ ಹೋಲ್ ನ ನೋಡಿಲ್ಲ ಅಂದ್ರೆ ಈ ಮೂವಿ ಕ್ರಿಯೇಟರ್ಸ್ 2014 ಅಲ್ಲಿ ಈ ಮೂವಿಯಲ್ಲಿ ಪರ್ಫೆಕ್ಟ್ ಅಂಡ್ ರಿಯಲಿಸ್ಟಿಕ್ ಬ್ಲಾಕ್ ಹೋಲ್ ಹೇಗೆ ಕ್ರಿಯೇಟ್ ಮಾಡಿದ್ರು. ಇದರ ಮೇನ್ ಕ್ರೆಡಿಟ್ ಈ ಮೂವಿ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಗೆ ಹೋಗುತ್ತೆ. ಯಾಕಂದ್ರೆ ಈ ಮೂವಿಗೋಸ್ಕರ ಕ್ರಿಸ್ಟೋಫರ್ ನೋಲನ್ ಯಾವುದೇ ಒಬ್ಬ ನಾರ್ಮಲ್ VFX ಆರ್ಟಿಸ್ಟ್ ನ ಚೂಸ್ ಮಾಡದೆ ದ ರಿಯಲ್ ಲೈಫ್ ಲೆಜೆಂಡರಿ ಥಿಯೋರಿಟಿಕಲ್ ಫಿಸಿಸಿಸ್ಟ್ ಕಿಪ್ ಥಾರ್ನ್ ನ ಹೈಯರ್ ಮಾಡಿದ್ರು. ಇವರು ಥಿಯರಿ ಆಫ್ ರಿಲೇಟಿವಿಟಿದು ಎಲ್ಲಾ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನ ಒಂದು ಪೇಪರ್ ಅಲ್ಲಿ ಬರೆದ್ರು ಅಂಡ್ ಜಸ್ಟ್ ಒಂದು ಆರ್ಡರ್ ಕೊಟ್ಟರು ದಟ್ ಇದನ್ನ ನಿಮ್ಗೆ ಇಷ್ಟ ಬಂದಾಗೆ ಆನಿಮೇಟ್ ಮಾಡಬೇಡಿ, ಅದ್ರ ಬದಲು ಈ ಫಾರ್ಮುಲಾಸ್ ನೆಲ್ಲ ಒಂದು ಸೂಪರ್ ಕಂಪ್ಯೂಟರ್ ಅಲ್ಲಿ ಹಾಕಿ ಫಿಸಿಕ್ಸ್ ಏನ್ ಕ್ರಿಯೇಟ್ ಮಾಡುತ್ತಂತ ನೋಡಿ. ಅಂಡ್ ಆಗ್ಲೇ ಇಡೀ ಜಗತ್ತಿಗೆ ಬ್ಲಾಕ್ ಹೋಲ್ ಗ್ರಾವಿಟಿ ಎಷ್ಟು ಪವರ್ಫುಲ್ ಇದೆ ಅಂತ ಗೊತ್ತಾಗಿತ್ತು. ಯಾಕಂದ್ರೆ ಅದು ಮುಂದೆದು ಹಿಂದೆದು ಲೈಟ್ ನ ಬೆಂಡ್ ಮಾಡ್ತಿತ್ತು ಅಂಡ್ ಇದನ್ನ ಗ್ರಾವಿಟೇಷನಲ್ ಲೆನ್ಸಿಂಗ್ ಅಂತ ಕೂಡ ಕರಿತಾ ಇದ್ರು. ಬ್ಲಾಕ್ ಹೋಲ್ ನ ರೆಂಡರ್ ಮಾಡೋದಕ್ಕೆ ಸೂಪರ್ ಕಂಪ್ಯೂಟರ್ ಎಷ್ಟು ಕಷ್ಟಪಟ್ಟಿದೆ ಅಂದ್ರೆ ಆ ಮೂವಿದು ಜಸ್ಟ್ ಈ 1 ಫ್ರೇಮ್ ರೆಂಡರ್ ಆಗೋದಕ್ಕೆ 100+ hours ಬೇಕಾಗಿತ್ತು. ಅಂಡ್ ಒನ್ಸ್ ಇದು ಫುಲ್ ರೆಡಿ ಆದಾಗ ಇದರ ಡೇಟಾದು ಸೈಜ್ ಆಲ್ಮೋಸ್ಟ್ 800 TB ಕಿಂತಾನು ಜಾಸ್ತಿ ಇತ್ತು. ಅಂಡ್ ಈ ಡೇಟಾನ ಯೂಸ್ ಮಾಡಿ ಕಿಪ್ ಥಾರ್ನ್ 2 ರಿಯಲ್ ಸೈಂಟಿಫಿಕ್ ಪೇಪರ್ ನ ಕೂಡ ಪಬ್ಲಿಷ್ ಮಾಡಿದ್ರು. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.